ಸರ್ ಅವರು ನಮ್ಮ ಚಿಕ್ಕಪ್ಪ ಮಗ, ನಮ್ಮ ಅಣ್ಣನೇ. ಇದು ನಮ್ಮನೆ, ಇದು ಅವ್ರ ಮನೆ. ಈ ಹಿಂದೆ 6 ತಿಂಗಳ ಹಿಂದೆ ಒಂದು ಎಕರೆ ಜಮೀನು ಮಾರಿದ್ದ. ಆ ಜಮೀನಿನಲ್ಲಿ 2,60,00,000 ಮಾರಿದ್ದ. 2,40ಕ್ಕೆ ಮಾರಿದ್ದ. ಅದರಲ್ಲಿ 1,30,00,000 ಅವ್ರು ಯಾರೋ ತಮ್ಮನಾಯಕನಹಳ್ಳಿ ಹತ್ರ ವೆಂಕಟರಮಣಪ್ಪ, ಜಯಸುಧಾ ಅನ್ನೋರಿಗೆ ಏನೋ ಮನೆ ಕಟ್ತಾಯಿದ್ರಂತೆ. ಅವ್ರಿಗೆ 1,30,00,000ವರೆಗೂ ಸೇರಿದೆ. ಫೋನ್ಪೇ ಅಕೌಂಟು ಮತ್ತು RTGS ಮುಖಾಂತರವಾಗಿ ಹತ್ರ ಒಂದು 60 ಲಕ್ಷ ಸೇರಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದ ವ್ಯಕ್ತಿಯ ಆತ್ಮಹತ್ಯೆ ಪ್ರಕರಣಕ್ಕೀಗ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಜಮೀನು ಮಾರಾಟದ ಹಣ ನೀಡದೆ ವಂಚಿಸಿದ ಆರೋಪದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ BV ರಾಜೀವ್ ಗೌಡ ಸೇರಿದಂತೆ 4 ವಿರುದ್ಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಹಂಡಿಗನಾಳ ಗ್ರಾಮದ ನಿವಾಸಿ 58 ವರ್ಷದ ಲಕ್ಷ್ಮೀನಾರಾಯಣ್ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ. ಬರೋಬ್ಬರಿ 2,40,00,000 ರೂಪಾಯಿ ಜಮೀನು ವ್ಯವಹಾರದಲ್ಲಿ ನಡೆದ ದಗಾಬಾಜಿ ಹಾಗೂ ಅರ್ಚಕ ದಂಪತಿಗಳ ನಯವಂಚನೆಗೆ ಬೇಸತ್ತು ಲಕ್ಷ್ಮೀನಾರಾಯಣ್ ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಏನಿದು ಕೋಟಿ ಜಮೀನು ದಂಧೆ? ಲಕ್ಷ್ಮೀನಾರಾಯಣ್ ಸಾವಿಗೆ ಕಾರಣ ಯಾರು? ಈ ಒಂದು ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಶಿಡ್ಲಘಟ್ಟ ನಗರದ ರಾಜ್ಕುಮಾರ್ ಅನ್ನೋರಿಗೆ ಲಕ್ಷ್ಮೀನಾರಾಯಣ್ ಅವರು ತಮ್ಮ 1 ಎಕರೆ 33 ಗುಂಟೆ ಜಮೀನನ್ನ 2,40,00,000 ರೂಪಾಯಿಗೆ ಮಾರಾಟ ಮಾಡಲು ಒಪ್ಪಂದ ಮಾಡಿಕೊಂಡಿದ್ರು. ಅದರಂತೆ ಅಡ್ವಾನ್ಸ್ ಆಗಿ 1,40,00,000 ಹಣವನ್ನು ಪಡೆದಿದ್ರು. ಇನ್ನುಳಿದ 1 ಕೋಟಿ ರೂಪಾಯಿ ಹಣವನ್ನು ಸರ್ವೆ ಮತ್ತು ಚೆಕ್ಕುಬಂದಿ ಆದ ಮೇಲೆ ಕೊಡೋದಾಗಿ ರಾಜ್ಕುಮಾರ್ ನಂಬಿಸಿದ್ರು. ಇನ್ನು ಆತನ ಮಾತನ್ನ ಸಂಪೂರ್ಣವಾಗಿ ನಂಬಿದ ಲಕ್ಷ್ಮೀನಾರಾಯಣ್ ಜಮೀನಿನ ಶುದ್ಧ ಕ್ರಯ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ರು. ಆದರೆ ಜಮೀನು ಕೈ ಸೇರಿದ ಮೇಲೆ ರಾಜ್ಕುಮಾರ್ ತನ್ನ ಅಸಲಿ ಆಟ ಶುರು ಮಾಡಿದ. 6 ತಿಂಗಳಾದ್ರೂ ಬಾಕಿ ಇದ್ದ 1 ಕೋಟಿ ಹಣ ನೀಡದೆ ಲಕ್ಷ್ಮೀನಾರಾಯಣ್ ಅವರಿಗೆ ಸತಾಯಿಸಿದ್ದಾನೆ. ಅಷ್ಟೇ ಅಲ್ಲ, ನಾನು ಇದರಲ್ಲಿ 20 ಗುಂಟೆ ಜಮೀನನ್ನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಮಾರಾಟ ಮಾಡಿದ್ದೇನೆ, ಅವರ ಹಣ ಕೊಟ್ಟ ಮೇಲೆ ನಿನ್ ಕೊಡ್ತೀನಿ ಅಂತ ಹಾರಿಕೆ ಉತ್ತರ ನೀಡಿದ್ದಾನೆ. ಬಾಕಿ ಹಣ ಕೇಳಲು ಹೋದಾಗಲೆಲ್ಲ ಆರೋಪಿಗಳು ಲಕ್ಷ್ಮೀನಾರಾಯಣ್ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಇತ್ತ ಜಮೀನು ಹಣ ಸಿಗದೆ ಕಂಗಾಲಾಗಿದ್ದ ಲಕ್ಷ್ಮೀನಾರಾಯಣ್ ಅವರಿಗೆ ಮತ್ತೊಂದು ಕಡೆ ಅರ್ಚಕ ದಂಪತಿಗಳು ಕೂಡ ಪಂಗ್ನಾಮ ಹಾಕಿದ್ದಾರೆ. ಓಂ ಶಕ್ತಿ ದೇವಸ್ಥಾನದ ಅರ್ಚಕರಾಗಿರುವ ವೆಂಕಟರಮಣಪ್ಪ ಮತ್ತು ಜಯಸುಧಾ ದಂಪತಿಗಳು ನಿಮ್ಮ ಬಳಿ ಇರುವ ಹಣವನ್ನು ನಾವು ಡಬಲ್ ಮಾಡಿಕೊಡ್ತೇವೆ ಅಂತ ನಂಬಿಸಿ ಲಕ್ಷ್ಮೀನಾರಾಯಣ್ ಅವರಿಂದ ಬರೋಬ್ಬರಿ 1 ಕೋಟಿ ರೂಪಾಯಿ ಹಣವನ್ನು ಪೀಕಿದ್ದಾರೆ. ಅರ್ಚಕ ದಂಪತಿಗಳ ಮಾತು ನಂಬಿ ಲಕ್ಷ್ಮೀನಾರಾಯಣ್ ಅವರು ಫೋನ್ಪೇ, RTGS ಮತ್ತು ಚೆಕ್ ಮುಖಾಂತರ ಹಣ ವರ್ಗಾವಣೆ ಮಾಡಿದ್ರು. ಆದರೆ ಕೊಟ್ಟ ಹಣವನ್ನು ವಾಪಸ್ ಕೇಳಿದಾಗ ಈ ಅರ್ಚಕ ದಂಪತಿಗಳು ಕೂಡ ಬೆದರಿಕೆ ಹಾಕಲು ಶುರು ಮಾಡಿದ್ದಾರೆ. ಆದರೆ ಲಕ್ಷ್ಮೀನಾರಾಯಣ್ ಸಾವಿಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಖತರ್ನಾಕ್ ಅರ್ಚಕ ದಂಪತಿಗಳು ಹೇಳ್ತಿದ್ದಾರೆ. ಸ್ಟಾರ್ಟಿಂಗ್ ಒಂದು 2 ಇಯರ್ ಬ್ಯಾಕ್ ಬರ್ತಾ ಇದ್ರು, ಹೋಗ್ತಾ ಇದ್ರು. ಯಾರ್ಯಾರು? ಅವರು ಅವ್ರ ಮಿಸಸ್ ಇಬ್ರು ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ಮಾಡಿ ಕೊಡ್ತಾ ಇದ್ರು. ಅಷ್ಟು ಬಿಟ್ಟರೆ ಏನು ಬೇರೆ ಯಾವ ಥರನೂ ಏನು ಇದಿಲ್ಲ. ಏನು ದೇವ್ರಿಗೆ ಅದು? ಆದಿಪರಾಶಕ್ತಿ. ಅಲ್ಲ, ಅವ್ರಿಗೂ ನಿಮ್ಗೆ ಅಂದರೆ ಅಷ್ಟೊಂದು ನಂಬಿ ದೇವಸ್ಥಾನದಲ್ಲಿ ಯಾವ ರೀತಿ ಅಂದರೆ ಬರೋದು ಹೋಗೋದು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ. ನಾವೇನು ಮೋಸ ಮಾಡಬೇಕಾದಂತಿಲ್ಲ. ಸುತ್ತಮುತ್ತಲು ಅಲ್ಲಿಗೆಲ್ಲ ಕೇಳ್ಕೊಳ್ರಿ, ನಾವು ಯಾವ ಥರ ಏನು ಯಾರಿಗೂ ಮೋಸ ಮಾಡಿಲ್ಲ. ಈಗ ಡಿಸೆಂಬರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿರಲ್ಲ, ಯಾಕೆ? ಯಾರು? ನಿಮ್ಮ ಮೇಲೆ ನಿಮ್ಮ ಮಿಸಸ್ ಅವ್ರ ಮೇಲೆ ಕಂಪ್ಲೇಂಟ್ ಏನಂತ ನನಗೆ ಗೊತ್ತಿಲ್ಲ. ಅದು ನಾನು ಬಾ ಅಂತ ಹೇಳಿದ್ರು, ನಾನು ಹೋಗಿದ್ದೆ, ಬಂದಿಲ್ಲ ಅವರು. ನೀವು 1 ರೂಪಾಯಿ ಹಾಕಿದ್ರೆ 2 ರೂಪಾಯಿ ಮಾಡ್ಕೊಡ್ತೀರಿ ಅಂತ ಹೇಳಿ ಹಾಕ್ಕೊಳ್ತಿದ್ರು. 1 ರೂಪಾಯಿ ಕೊಟ್ಟರೆ 2 ರೂಪಾಯಿ ಮಾಡ್ಕೊಡ್ತೀವಿ. ಒಂದೇ ಅಲ್ಲ, ನಾನೇನು ದೇವರಲ್ಲ. 1 ರೂಪಾಯಿ 2 ರೂಪಾಯಿ ಮಾಡ್ಕೊಡೋದು ದೇವರಲ್ಲ. ಇದೆಲ್ಲ ಸುಳ್ಳು. ಇದು ನಂಬೇದ್ರಿ. ಇದೇ ನಾವೇನು 1 ರೂಪಾಯಿ 2 ರೂಪಾಯಿ ಮಾಡ್ಕೊಂಡು ನಾವು ದೇವ್ರ ಮೈ ಮೇಲೆ ಬರ್ತದೆ. ಅಲ್ಲ, ನಿಮಗೆ ಭಯ ಜಾಸ್ತಿ. ನನಗೆ ಮಾತಾಡಬೇಡ್ರಿ. ನಿಮ್ಗೇನು ದೇವ್ರ ಮೈ ಮೇಲೆ ಬರ್ತದೆ? ಏನು ಬರಲ್ಲ. ದೇವ್ರ ಪೂಜೆ ಮಾಡ್ತೀನಿ ಅಷ್ಟೇ. ದೇವ್ರ ಮೈ ಮೇಲೆ ಬರ್ತದೆ ನಮಗೆ ಬರಲ್ಲ. ದೊಡ್ಡ ಚೌಡೇಶ್ವರಿ ಮೇಲೆ ಬರ್ತಾರೆ. 1 ರೂಪಾಯಿ ಹಾಕಿದ್ರೆ 2 ರೂಪಾಯಿ ಮಾಡ್ಕೊಡ್ತೀರ ಅಂತ ಹೇಳಿ ನೀವು ಅವ್ರ ಹತ್ರ ದುಡ್ಡು ಮನೆ ಕಟ್ಕೊಂಡಿದ್ದೀರ ಅಂತ ನಾವು ಯಾರಿಗೂ ಹೇಳಿಲ್ಲ. ಒಂದ್ ಕಡೆ ನಂಬಿ ಜಮೀನು ಕೊಟ್ಟ ಜಾಗದಲ್ಲಿ ವಂಚನೆ, ಮತ್ತೊಂದು ಕಡೆ ಹಣ ಡಬಲ್ ಮಾಡಿಕೊಡ್ತೀನಿ ಅಂತ ಅರ್ಚಕರಿಂದ ದಗ. ಇದರಿಂದ ತೀವ್ರ ಮನನೊಂದ ಲಕ್ಷ್ಮೀನಾರಾಯಣ್ ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತರ ಶವದ ಬಳಿ ವಿಷದ ಬಾಟಲಿ ಹಾಗೂ ಬಿಯರ್ ಟಿನ್ ಪತ್ತೆಯಾಗಿದೆ. ಹಣ ನೀಡದೆ ಮಾನಸಿಕ ಕಿರುಕುಳ ನೀಡಿದ್ದಕ್ಕೆ ಬೇಸತ್ತು ಲಕ್ಷ್ಮೀನಾರಾಯಣ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಶಂಕಿಸಲಾಗಿದೆ. ಸದ್ಯ ಮೃತರ ಮಗ ಮೋಹಂತ್ ನೀಡಿದ ದೂರಿನ ಮೇರೆಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು BV ರಾಜೀವ್ ಗೌಡ, ರಾಜ್ಕುಮಾರ್, ವೆಂಕಟರಮಣಪ್ಪ ಹಾಗೂ ಜಯಸುಧಾ ವಿರುದ್ಧ FIR ದಾಖಲಿಸಿಕೊಂಡು ತನಿಖೆ ತೀವ್ರಗೊಳಿಸಿದ್ದಾರೆ.